ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮ ಅಡ್ಲಹಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಹಣಾಹಣಿನೇ ಶುರುವಾಗಿದೆ. ಮೋದಿ ವರ್ಸಸ್ ದೀದಿ. ದೀದಿ ಅಂತಂದ್ರೆ ಯಾರೋ ಮಮತಾ ಬ್ಯಾನರ್ಜಿ ಅಂತಿಂತಹ ಹೆಂಗ್ಸಲ್ಲ, ಅಂತಿಂಥ ರಾಜಕಾರಣಿ ಅಲ್ಲ. ಈ ದೇಶ ಅಲ್ಲ, ಇಡೀ ಜಗತ್ತೇ ಯಾರಾದರೂ ಕೂಡ ಅಧ್ಯಯನ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ಮಮತಾ ಬ್ಯಾನರ್ಜಿ. ಯಾಕೆಂತಂದರೆ ಪಶ್ಚಿಮ ಬಂಗಾಳ ಅಂತಂದರೆ ಈ ಹಿಂದೆ ಇಡೀ ಪಶ್ಚಿಮ ಬಂಗಾಳ ಕಮ್ಯುನಿಸ್ಟ್ ಕೈಲಿತ್ತು. ಜ್ಯೋತಿ ಬಸು ಅಂತ ದೊಡ್ಡ ಲೀಡರ್ ಇದ್ದದಲ್ಲಿ ಈ ದೇಶದಲ್ಲೇ ಪ್ರಧಾನಿ ಆಗ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಅಂತಂದರೆ ಜ್ಯೋತಿ ಬಸು. ಸರಿಸುಮಾರು 25-30 ವರ್ಷಗಳ ಕಾಲ ಆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾರೆ. ಅಂತಹ ಜ್ಯೋತಿ ಬಸು ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಯನ್ನು ಸೈಡಿಗೆ ಹಾಕಿ ತೃಣಮೂಲ ಕಾಂಗ್ರೆಸ್ ಅನ್ನೋ ಒಂದು ಹೊಸ ಪಕ್ಷವನ್ನು ಕಟ್ಟಿ 15 ವರ್ಷಗಳ ಕಾಲ ಸತತವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಇವಾಗ ಮೋದಿ ಆ್ಯಂಡ್ ಟೀಮ್ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಪಶ್ಚಿಮ ಬಂಗಾಳ ಭಾಳ ದೊಡ್ಡ ಹೀಟ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಒಂದು ಚುನಾವಣೆ. ಮೋದಿ ಆ್ಯಂಡ್ ಟೀಮ್ ಸತತವಾಗಿ ಪಶ್ಚಿಮ ಬಂಗಾಳವನ್ನು ಹೆಂಗಾದ್ರೂ ನಮ್ಮ ತೆಕ್ಕಿಗೆ ತಗೊಬೇಕು. ಯಾಕೆಂದರೆ ಪಶ್ಚಿಮ ಬಂಗಾಳಕ್ಕೆ ಇರ್ತಕ್ಕಂಥ ಘನತೆನೇ ಆ ರೀತಿ ಇದ್ದು. ಪಶ್ಚಿಮ ಬಂಗಾಳ ಅಂತಂದರೆ ಕಲ್ಕತ್ತಾ, ಈಗ ಕೋಲ್ಕತ್ತಾ ಅಂತ ಕರೀತಾರೆ ಅದನ್ನ. ಆ ಕಲ್ಕತ್ತಾದಲ್ಲೇ ಮೊದಲು ಭಾರತದ ಹೆಚ್ಚು ಕಡಿಮೆ ನಾಗರಿಕತೆಯ ಹೊಸ ವರ್ಷ ನಿಂತಲ್ಲ, ಹೊಸ ವರ್ಷ ಶುರುವಾಗಿದ್ದೆ ಕೋಲ್ಕತ್ತಾದಲ್ಲಿ. ಯಾಕೆ ಅಂತಂದರೆ ಈ 18ನೇ ಶತಮಾನದಲ್ಲಿ ಬಂದರಲ್ಲ ಈ ಬ್ರಿಟಿಷರು, ಡಚ್ಚರು, ಫ್ರೆಂಚರು ಎಲ್ಲ, ಅವೆಲ್ಲ ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಗಿದ್ದೇ ಕಲ್ಕತ್ತಾದಲ್ಲಿ. ಆ ರೀತಿ ಇರುವಾಗ ಅಲ್ಲಿ ಜನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಆ ನಾಗರಿಕತೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಈ ದೇಶದ ಸಂಸ್ಕೃತಿ, ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡತಕ್ಕಂಥ ಭಾಳ ದೊಡ್ಡ ಕೆಲಸವನ್ನು ಕಲ್ಕತ್ತಾ ಆಗಲೂ ಮಾಡಿತ್ತು, ಈಗಲೂ ಮಾಡ್ತಾನೇ ಬಂದಿದೆ. ಕಲ್ಕತ್ತಾದಲ್ಲಿ ಹುಟ್ಟು ಗುಣನೇ ಇದೆ ಆ ಥರದೊಂದು ಹೋರಾಟದ ಕಿಚ್ಚಿನ ಗುಣ. ಅದು ಮಮತಾ ಬ್ಯಾನರ್ಜಿ ಮುಖಾಂತರ ಮುಂದಕ್ಕೆ ಹೋಗ್ತಾನೆ ಇದೆ. ಈಗ ಅಂತಹ ಒಂದು ಇದನ್ನ ಮುರಿಬೇಕು ಅಂತೇಳಿ BJP ಪ್ಲಾನ್ ಮಾಡ್ಕೊಂಡು ಹೊರಟಿದೆ. ಮೋದಿ ವರ್ಸಸ್ ದೀದಿ ಅನ್ನುವ ದೊಡ್ಡ ಸ್ಲೋಗನ್ನೇ ಇಡೀ ದೇಶಾದ್ಯಂತ ಇದಾಗ್ತದೆ. ಇವತ್ತು ಏಪ್ರಿಲ್ 23ನೇ ತಾರೀಕು ಮೊದಲನೇ ಹಂತದ ಮತದಾನ, ಭಾಳ ಮುಖ್ಯವಾದಂತಹ ಮೊದಲನೇ ಹಂತದ ಮತದಾನ. ಅದು ಯಾಕೆ ಅಂತಂದರೆ ಬಹುತೇಕ 147 ಕ್ಷೇತ್ರಗಳಲ್ಲಿ ಈಗ ಚುನಾವಣೆ ನಡೆಯುತ್ತೆ. 147 ಕ್ಷೇತ್ರಗಳಲ್ಲಿ ಯಾರು ಬಹುಮತ ತಗೊಂತಾರೋ ಅವ್ರ ಕೈಗೆ ಪಶ್ಚಿಮ ಬಂಗಾಳ ಸಿಗುತ್ತೆ. ಅದು ಇನ್ನು ಎರಡನೇ ಹಂತದ ಮತದಾನ 29ಕ್ಕೆ ನಡೆಯುತ್ತೆ. ಈಗ ಅದಕ್ಕೂ ಮುಖ್ಯವಾಗಿ ಮೋದಿ ಮತ್ತು ಅವರ ತಂಡ ಏನಿದೆ BJP ಇದೆಯಲ್ಲ, BJP ಯಾವಾಗಿಂದ ಯಾವ್ಯಾವ ಸ್ಟೇಟಸ್ ಇಲ್ಲದೆ ಅಂತ ಒಂದು ಅಂಕಿಅಂಶ ನೋಡೋಣ ಅಂತ ಬನ್ನಿ. 2011ನೇ ಇಸ್ವಿಯ ಚುನಾವಣೆಯಲ್ಲಿ BJP ಗೆದ್ದಿದ್ದೆಷ್ಟು? 0. ಒಂದೇ ಒಂದು ಸೀಟು ಕೂಡ 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಇರಲಿಲ್ಲ. ಆಗ ತೃಣಮೂಲ ಕಾಂಗ್ರೆಸ್ ಗೆದ್ದಿದ್ದೆಷ್ಟು? 187 ಸೀಟು ತೃಣಮೂಲ ಕಾಂಗ್ರೆಸ್ ಗೆದ್ದಿದ್ದು. ಆವಾಗಲೇ ಮೊದಲನೇ ಬಾರಿಗೆ ಬಹುಮತ ತಗೊಂಡು ಮಮತಾ ಬ್ಯಾನರ್ಜಿ CM ಆಗಿದ್ದು. ಅದಾದ ನಂತರ 2011ರ ನಂತರ 2016ನೇ ಇಸ್ವಿ ಚುನಾವಣೆಯಲ್ಲಿ BJP ಚೂರು ಚಿಗುರುತ್ತೆ. ಎಷ್ಟು? 3 ಸೀಟ್ ಬರುತ್ತೆ. 3 ಸೀಟಲ್ಲಿ 2016 ಚುನಾವಣೆಯಲ್ಲಿ 3 ಸೀಟ್ BJP ತಗೊಳುತ್ತೆ. ಇನ್ನು ಉಳಿದಂತೆ TMC ಪಕ್ಷ 211 ಸೀಟ್ನ ತೃಣಮೂಲ ಕಾಂಗ್ರೆಸ್ ತಗೊಳುತ್ತೆ. ಮತ್ತೆ ಎರಡನೇ ಬಾರಿ ಮಮತಾ ಬ್ಯಾನರ್ಜಿ CM ಆಗಿ ಮುಂದುವರಿತಾರೆ. ಅದಾದ ನಂತರ 2016 ನಂತರ 2021ರ ಎಲೆಕ್ಷನ್ ನಡೆಯುತ್ತೆ. 2021ರ ಎಲೆಕ್ಷನ್ನಲ್ಲಿ ಏನಾಗುತ್ತೆ? BJP ಅನಾಮತ್ತು 3 ಇದ್ದಿದ್ದು ಸಂಖ್ಯೆ 77ಕ್ಕೆ ತನ್ನ ಸಂಖ್ಯೆಯನ್ನು ಏರಿಸ್ಕೊಳ್ಳುತ್ತೆ. ಇದು ಭಾಳ ಅಚ್ಚರಿ ಹುಟ್ಟಿಸ್ತಕ್ಕಂಥ ಅಂಶ. ಒಂದು ಕಡೆ BJP ಇಡೀ ದೇಶಾದ್ಯಂತ ತನ್ನ ಪ್ರಬಲತೆಯನ್ನು ಸ್ಥಾಪಿಸ್ಕೊತಾ ಇರುವಾಗ ದಕ್ಷಿಣ ಭಾರತವನ್ನು ಬಿಟ್ಟು, ಅದೆಲ್ಲೋ ಕರ್ನಾಟಕ ಒಂಚೂರು ಸ್ವಲ್ಪ ಆ ಕಡೆ ಆಗಿರೋದು ಬಿಟ್ಟರೆ ತಮಿಳುನಾಡು, ಕೇರಳ, ಈ ರೀತಿಯ ತೆಲಂಗಾಣ, ಆಂಧ್ರ ಇಲ್ಲೆಲ್ಲೂ ಕೂಡ BJP ಇಲ್ಲ ಅಷ್ಟು ಪ್ರಾಮುಖ್ಯತೆಯಾಗಿ. ಆದರೆ ಉತ್ತರ ಭಾರತದಲ್ಲೂ ಕೂಡ ಎಲ್ಲ ಕಡೆ ಅದು ತನ್ನ ಪ್ರಾಬಲ್ಯ ಸ್ಥಾಪಿಸ್ಕೊಂಡ್ರೂ ಕೂಡ ಪಶ್ಚಿಮ ಬಂಗಾಳ ತನ್ನ ತೆಕ್ಕೆಗೆ ಸಿಗ್ತಾನೆ ಇಲ್ಲ. ಇವತ್ತು ಕೂಡ ಸಿಗೋದು ಕಷ್ಟ ಇದೆ. ಅಂಥದ್ರಲ್ಲಿ ಪಶ್ಚಿಮ ಬಂಗಾಳವನ್ನು ಹೆಂಗಾದ್ರು ಮಾಡಿ ತೆಕ್ಕೆಗೆ ತಗೊಬೇಕು ಅನ್ನುವ ದಾಪುಗಾಲಲ್ಲಿ ಬಹಳ ಮಹತ್ವದ ಹೆಜ್ಜೆ ಇಟ್ಟಿದ್ದು ಅಂತಂದರೆ 2021ರ ಎಲೆಕ್ಷನ್ನಲ್ಲಿ ಅನಾಮತ್ತು ಈ 77 ಸೀಟ್ಗಳನ್ನು BJP ಗೆಲ್ಲುತ್ತೆ. ಹಂಗಂತೇಳಿ ತೃಣಮೂಲ ಕಾಂಗ್ರೆಸ್ ಏನಾಗಿತ್ತು? ಅದು ಕೂಡ ಏನು ಹಿಂದೆ ಬೀಳಿಲ್ಲ. ತೃಣಮೂಲ ಕಾಂಗ್ರೆಸ್ ಕೂಡ ಅನಾಮತ್ತಾಗಿ 215 ಸೀಟ್ಗಳ ಬಹುಮತ ಪಡೆಯುತ್ತೆ. ಎಷ್ಟು ಬಹುಮತ ಬೇಕಿರುತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ? ಆ ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು 149 ಸೀಟ್ಗಳು. 149 ಸಂಖ್ಯೆಯನ್ನು ದಾಟ್ಕೊಂಡು ತೃಣಮೂಲ ಕಾಂಗ್ರೆಸ್ 3 ಅವಧಿಯಿಂದ ಬರ್ತಾನೆ ಇದೆ. ಈಗ 149 ಸೀಟ್ನ ಮ್ಯಾಜಿಕ್ ನಂಬರ್ನ ಈ ಸರಿ BJP ಪಡ್ಕೊಳ್ಳೇಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ BJP ಬಳಸ್ಕೊಂಡಿದ್ದು ಯಾರನ್ನ? ಚುನಾವಣಾ ಆಯೋಗನ. ಚುನಾವಣಾ ಆಯೋಗ ಯಾವ ರೀತಿ ಆಗೋಗಿದೆ ಅಂತಂದರೆ BJPಯ ಸೀಲ್ನ ಚುನಾವಣಾ ಆಯೋಗ ಅಧಿಕೃತವಾಗಿ ಬಳಸೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಕೂಡ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಯೋಕ್ಕೆ ಸಾಧ್ಯ ಇದೆಯಾ? ಯಾಕೆ ಅಂತಂದರೆ ಏಕಾಏಕಿ 12 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಅಂದರೆ 93 ಲಕ್ಷ ಜನರನ್ನು ಮತದಾರರನ್ನ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆದಂಗಾಯಿತು.
ಯಾರನ್ನ ಕೈ ಬಿಟ್ಟಿದ್ದಾರೆ ಅಂತಂದರೆ ಯಾರು ಸತ್ತೋಗಿದ್ದವ್ರು ಕೈ ಬಿಟ್ಟಿದ್ದೀವಿ, ಯಾರು ಡಬ್ಬಲ್ ಇತ್ತು ಕೈ ಬಿಟ್ಟಿದ್ದೀವಿ ಅಂತ. ಈಗಾಗಲೇ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ಅಕ್ರಮಗಳ ಕುರಿತಾಗಿ, ಅದರ ಬಗ್ಗೆ ಇರತಕ್ಕಂಥ ವಿವಾದಗಳ ಕುರಿತಾಗಿ ಸಾಕಷ್ಟು ವಿಷಯಗಳು ಬೆಳಕಿಗೆ ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಡೆ ಕ್ಲೀನ್ ಆಗಿಲ್ಲ, ನಿಷ್ಪಕ್ಷಪಾತವಾಗಿಲ್ಲ, ಅದು ಬಿಜೆಪಿ ಪಕ್ಷಪಾತಿಯಾಗಿ ನಡ್ಕೊತಾ ಇದೆ ಅಂತಕ್ಕಂಥದ್ದನ್ನ ಈಗ ಬಿಂದಾಸಾಗಿ ಯಾರು ಕೂಡ ಹೇಳ್ಬೋದು. ಆ ನೆಲದಲ್ಲಿ ನೋಡೋದಾದ್ರೆ ಈ ಸರಿ ಚುನಾವಣೆಯಲ್ಲಿ ಏಕಕಾಲಕ್ಕೆ ಬಿಜೆಪಿ, ಏಕಕಾಲಕ್ಕೆ ಚುನಾವಣಾ ಆಯೋಗ ಎಲ್ಲವನ್ನು ಕೂಡ ಈ ಮಮತಾ ಬ್ಯಾನರ್ಜಿ ಟೀಮು ಎದುರಿಸ್ಬೇಕಾಗತ್ತೆ. ಆ 93 ಲಕ್ಷ ಜನ ಪಟ್ಟಿಯಿಂದ ಹೊರಗಡೆ ಉಳ್ಕೊಂಡ್ರಲ್ಲ, ಅನುಮಾನನೇ ಬೇಕಾಗಿಲ್ಲ. 93 ಲಕ್ಷ ಜನ ಅಂದರೆ 1 ಕೋಟಿ ಜನ, ಅವರೆಲ್ಲ 1 ಕೋಟಿ ಮತದಾರರು ಕೂಡ TMC ಅಥವಾ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದಂತಹ ಮತದಾರರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಅದಕ್ಕೆ ಈ ಕೊಡ್ತಕ್ಕಂಥ ಕಾರಣ ಏನಿದು, ಏನು ಕಾರಣ ಕೊಡ್ತಾರೆ ಅಂತಂದರೆ ಅಕ್ರಮ ನುಸುಳುಕೋರು. ಬಾಂಗ್ಲಾದೇಶದಿಂದ ಸಿಕ್ಕಾಪಟ್ಟೆ ಜನ, ಲಕ್ಷಾಂತರ ಜನ ನುಸುಳು ಬಂದ್ಬಿಟ್ಟಿದ್ದಾರೆ ನಮ್ಮ ದೇಶಕ್ಕೆ. ಇಲ್ಲಿ ಬಂದು ಓಟ್ ಹಾಕಿ ಇಲ್ಲಿ ದೇಶದ್ರೋಹಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಬಿಜೆಪಿ ಹೇಳ್ತಾ ತೆಗೆದಾಕಿದ್ದೆ ಯಾರನ್ನ ಅಂತ ನೋಡೋಣಂತೆ. 18ನೇ ಶತಮಾನಕ್ಕೆ ಮತ್ತೆ ವಾಪಸ್ ಹೋಗೋದಾದ್ರೆ 18ನೇ ಶತಮಾನಕ್ಕೆ ಹೋದರೆ 18ನೇ ಶತಮಾನದಲ್ಲಿ ಬಾಂಗ್ಲಾದೇಶ ಭಾರತ ಮತ್ತೆ ಒಂದೇ ದೇಶ ಆಗಿರ್ತಕ್ಕಂಥ ಅಖಂಡ ಭಾರತ ಆಗಿತ್ತಲ್ಲ, ಆಗ ಇದ್ದಂತಹ ಒಂದು ಹಿಂದೂ ಸಮುದಾಯ, ಆ ಹಿಂದೂ ಸಮುದಾಯದ ಹೆಸರು ಮತುವಾ ಅನ್ನುವ ಹಿಂದೂ ಸಮುದಾಯದ ದಲಿತ ಪಂಗಡಕ್ಕೆ ಸೇರಿದಂಥದ್ದು. ದಲಿತ ಪಂಗಡಕ್ಕೆ ಸೇರಿದಂಥ ಮತುವಾ ಸಮುದಾಯಕ್ಕೆ ಅದು ಕೂಡ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ಪಂಗಡ. ಅದು ಇಡೀ ರಾಜ್ಯದ ಬಹುಸಂಖ್ಯೆಯಲ್ಲಿ ಇರತಕ್ಕಂಥ ಒಂದು ದಲಿತ ಸಮುದಾಯದ ಪಂಗಡ ಅದು. ಆ ಪಂಗಡದವ್ರನ್ನ ಈ SIR ನೆಪದಲ್ಲಿ ಚುನಾವಣಾ ಆಯೋಗ ಕಂಪ್ಲೀಟ್ ಆಗಿ ಕೈ ಬಿಟ್ಬಿಟ್ಟಿದೆ. ಅದು ಎಷ್ಟು ಮಟ್ಟಿಗೆ ಅವ್ರು ಇರತಕ್ಕಂಥ ಜನಸಂಖ್ಯೆ ಎಷ್ಟು, ಅವ್ರು ಇರತಕ್ಕಂಥ ಜನಸಂಖ್ಯೆ 11 ಕೋಟಿ, ಇಡೀ ಪಶ್ಚಿಮ ಬಂಗಾಳದಲ್ಲಿ 11 ಕೋಟಿ ಜನಸಂಖ್ಯೆ ಇದ್ದರೆ ಅದರ 17% ಮತುವಾ ಪಂಗಡದವರಿದ್ದಾರೆ. 17% ನೀವು SIR ಗಣನೀಯವಾಗಿ ನೀವು ಕಡಿಮೆ ಮಾಡಿದ್ದೀರಾ ಅಂತಂದರೆ ಹೊಡೆತ ಬಿಡ್ಬೇಕಾದ್ರೆ ಯಾರಿಗೆ, ಬಿಜೆಪಿ ಖಂಡಿತವಾಗಿ ಹೊಡೆತ ಬಿಡಲ್ಲ, ಇದು ಹೊಡೆತ ಬಿಡೋಂಗಿರುತ್ತೆ ಇದು ತೃಣಮೂಲ ಕಾಂಗ್ರೆಸ್ಗೇನೆ. ಇನ್ನೊಂದು ಎರಡನೇದಾಗಿ ಮುಸ್ಲಿಮರು. ಇಡೀ ದೇಶದಲ್ಲೇ ಅತಿ ಹೆಚ್ಚು ಮುಸ್ಲಿಮ್ಸ್ ಇರ್ತಕ್ಕಂಥ ರಾಜ್ಯ ಅದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಆ ಮುಸ್ಲಿಮರನ್ನು ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಈ ಚುನಾವಣಾ ಆಯೋಗ ಮಾಡಿದೆ. ಆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮ್ ಇರ್ತಕ್ಕಂಥ ಸಂಖ್ಯೆ ಎಷ್ಟು, 2011 ಸೆನ್ಸಸ್ ಪ್ರಕಾರ ಇಡೀ ದೇಶದಲ್ಲಿ 17.2 ಕೋಟಿ ಇದ್ದಾರೆ. 2011ರಲ್ಲಿ 17 ಕೋಟಿ ನಮ್ಮ ಭಾರತ ದೇಶದಲ್ಲಿ ಮುಸಲ್ಮಾನರಿದ್ದರೆ ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕಂತಾರೆ 14% ಮುಸಲ್ಮಾನರು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ. ಆ ಮುಸಲ್ಮಾನರು ಮತ್ತು ಈ ಮತುವಾ ಸಮುದಾಯ ಇವೆರಡನ್ನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಚುನಾವಣಾ ಆಯೋಗ ಕ್ಲೀನಾಗಿ ಲಿಸ್ಟ್ ರೆಡಿ ಮಾಡ್ಕೊಂಡಿದೆ. ಆ ಮತುವಾ ಸಮುದಾಯ ಎಲ್ಲೆಲ್ಲಿದೆ, ಬಾಂಗ್ಲಾ ಬಾರ್ಡ್ರಲ್ಲಿ ಇರ್ತಕ್ಕಂತಹ 4 ಜಿಲ್ಲೆಗಳು, ಅದರಲ್ಲಿ ಯಾವ್ಯಾವುದು, ಪರಗಣ, ನಾಡಿಯಾ, ಮುರ್ಷಿದಾಬಾದ್, ಮಾಲ್ಡಾ, ಈ 4 ಜಿಲ್ಲೆಗಳಿದಾವಲ್ಲ, ಈ 4 ಜಿಲ್ಲೆಗಳಲ್ಲೂ ಕೂಡ ಮುಸಲ್ಮಾನರು ಮತ್ತು ಮತುವಾ ಜನಾಂಗಕ್ಕೆ ಸೇರಿದಂತಹ ಬಹುತೇಕ ಮತದಾರರಿದ್ದಾರೆ. ಇಲ್ಲಿ ಬಹುತೇಕ 40ರಿಂದ 45 ಸೀಟ್ಗಳನ್ನು ಗೆದ್ದು ತರಿಸುವಂಥ ಶಕ್ತಿ ಅಲ್ಲಿಯ ಜನಸಂಖ್ಯೆಗಿದೆ. ಅದು ಆ ಸಮುದಾಯವನ್ನು ಕಡೆಗಣಿಸಿ ಆ ಸಮುದಾಯವನ್ನು ಪಟ್ಟಿಯಿಂದ ತೆಗೆದಾಕಿ ಚುನಾವಣಾ ಆಯೋಗ ಬಿಜೆಪಿ ಗೆಲುವಿಗೆ ಸಹಕಾರ ಮಾಡಿಕೊಡುತ್ತಾ? ಅದರ ನಡುವೆನೂ ಕೂಡ ಬಿಜೆಪಿಗೆ ಸಮಾಧಾನ ಇದ್ದಂಗಿಲ್ಲ. ಮೋದಿ ಮೊನ್ನೆ ತಾನೇ ಹೋಗಿ ಆ ಪಶ್ಚಿಮ ಬಂಗಾಳದ ಯಾವುದೋ ಒಂದು ಬೀದಿಯಲ್ಲಿ ನಿಂತು ಚುರುಮುರು ತಿನ್ಬಿಟ್ಟು ಪ್ರಚಾರ ತಗೊಂಡಿರೋದು ನೋಡಿದ್ರೆ, ಆ ಕಡೆ ಇನ್ನೊಂದು ಕಡೆ ಅಮಿತ್ ಶಾ ಅವರು ಅವರಿಗಿಂತ 10 ವರ್ಷ ಹೆಚ್ಚಿನ ವಯಸ್ಸು ಮಮತಾ ಬ್ಯಾನರ್ಜಿಗೆ, ವಯಸ್ಸನ್ನು ಕೂಡ ಲೆಕ್ಕಕ್ಕಿಡದಲ್ಲೇ ಅಮಿತ್ ಶಾ ಓ ದೀದಿ ಅಂತ ವ್ಯಂಗ್ಯ ಆಡೋದು ನೋಡಿದ್ರೆ ಇವರು ಹತಾಶ ಸ್ಥಿತಿಗೆ ತಲುಪಿದ್ದಾರೆ. ಈ ಸರಿ ಗೆಲ್ಲದೆ ಹೋದ್ರೆ ನಮಗೆ ಮತ್ತೆ ಮುಂದೆಂದೂ ಪಶ್ಚಿಮ ಬಂಗಾಳ ಬಿಜೆಪಿ ಕೈಗೆ ಬರಲ್ಲ. ಯಾಕೆಂದರೆ 77 ಸೀಟ್ ಲಾಸ್ಟ್ ಟೈಮ್ ಗೆದ್ದಿದ್ದಾರೆ. ಇನ್ನು ನೋಡೋದು ಸೋತ್ ಕಡೆನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಲ್ಲಿ ಬೇಕಾಗಿರ್ತಕ್ಕಂಥ 145 ನಂಬರ್ಗೆ ನಾವು ತುಂಬ ಹತ್ತಿರದಲ್ಲಿದ್ದೀವಿ. ಈ ಸರಿ ಕೈ ಬಿಡಲೇಬಾರ್ದು. ಆ ಕಾರಣಕ್ಕೋಸ್ಕರ ಇಡೀ ವಿಶ್ವದಲ್ಲೇ ಯುದ್ಧ ನಡೀತಾ ಇರೋದು ಕೂಡ ಮೋದಿ ಮತ್ತು ಅಮಿತ್ ಶಾ ಟೀಮ್ ಇದೆಯಲ್ಲ, ಅದು ಯಾವ ಯುದ್ಧದ ಕಡೆಗೂ ತಲೆ ಹಾಕದೆ ಭಾರತದ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಿ ಹೋಗಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಬೀದಿಗಳಲ್ಲಿ ಚುರುಮುರಿ ತಿನ್ಕೊಂಡು ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಚುನಾವಣೆ ಮುಖ್ಯ. ಈ ಚುನಾವಣಾ ಚಾಣಾಕ್ಷರಲ್ಲ ಸೇರ್ಕೊಂಡು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಗೆಲ್ಲಿಸ್ಕೊಂಡ್ಬರ್ತದೆ, ಪಶ್ಚಿಮ ಬಂಗಾಳದ ಚುನಾವಣಾ ರೀತಿ ಏನಾಗುತ್ತೆ, ಯಾರು ಗದಿಗೆಗೆ ಬರ್ತಾರೆ, ಮಮತಾ ಬ್ಯಾನರ್ಜಿ ಬರ್ತಾರಾ ಅಥವಾ ಬಿಜೆಪಿ ಕೈ ಹಿಡಿಯುತ್ತಾ? ಇದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. 29ಕ್ಕೆ 2ನೇ ಹಂತದ ಚುನಾವಣೆ ಇದೆ. ಆವಾಗ ಕ್ಲಿಯರ್ ಕಟ್ಟ ಪಿಕ್ಚರ್ ಗೊತ್ತಾಗುತ್ತೆ. ನಾಳೆ ಮತ್ತೊಂದು ಯಾವುದು ತಮಿಳುನಾಡಿನ ಚುನಾವಣೆ ಕೂಡ ಇವತ್ತೇ ನಡೀತಾ ಇದೆ. ತಮಿಳುನಾಡಿನ ಚುನಾವಣೆ ಕೂಡ ಇನ್ನೂ ರೋಚಕವಾದ್ದು. ಅದನ್ನು ನಾವು ಮುಂದಿನ ಎಪಿಸೋಡ್ ನೋಡೋಣಂತೆ. ಸ್ಟೇ ಟ್ಯೂನ್ಡ್. ಧನ್ಯವಾದಗಳು.